ಇಂದು ಕರ್ನಾಟಕ ಕಾವಲುಪಡೆ ವತಿಯಿಂದ ರಾಜ್ಯ ಮತ್ತು ಕೇಂದ್ರ ಸರ್ಕಾರವು ಸಾರ್ವಜನಿಕರ ದಿನಬಳಕೆ ವಸ್ತುಗಳಾದ ಡೀಸೆಲ್, ಹಾಲು, ಮೊಸರು, ದಿನಸಿ ಪದಾರ್ಥಗಳು ಹಾಗೂ ಬಸ್ ದರ ಏರಿಕೆ ಮಾಡಿರುವುದನ್ನು ಖಂಡಿಸಿ ಪಟ್ಟಣದ ರಾಷ್ಟ್ರೀಯ ಹೆದ್ದಾರಿಯ ಬಸವೇಶ್ವರ ವೃತ್ತದಿಂದ ಮೆರವಣಿಗೆ ಮುಖಾಂತರ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಮುಂಭಾಗ ಹೆದ್ದಾರಿಯಲ್ಲಿ ಮಾನವ ಸರಪಳಿ ನಿರ್ಮಿಸಿ ಮಡಹಳ್ಳಿ ವೃತ್ತದ ಹಾಲಿನ ಡೈರಿಯ ಮುಂಭಾಗದಲ್ಲಿ ಪ್ರತಿಭಟನೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಕಾವಲುಪಡೆಯ ತಾಲೂಕು ಅಧ್ಯಕ್ಷರಾದ ಎ ಅಬ್ದುಲ್ ಮಾಲಿಕ್ ರವರು ಮಾತನಾಡಿ, ಕೇಂದ್ರ ಹಾಗೂ ರಾಜ್ಯ ಸರ್ಕಾರವು ಬಡವರ ನಿತ್ಯ ಬಳಕೆಯ ಆಹಾರ ಪದಾರ್ಥಗಳು, ಹಾಲು, ಡೀಸೆಲ್ ದರ ಏರಿಕೆ ಮಾಡಿರುವುದನ್ನು ಖಂಡಿಸಿದರು. ಜಿಲ್ಲಾ ಕಾರ್ಯಾಧ್ಯಕ್ಷರಾದ ಅಬ್ದುಲ್ ರಶೀದ್, ಹಿರಿಯ ಕನ್ನಡ ಪರ ಹೋರಾಟಗಾರರಾದ ಬ್ರಹ್ಮಾನಂದ್, ಗಡಿನಾಡು ವನ್ಯಜೀವಿ ಪರಿಸರ ಸಂರಕ್ಷಣಾ ಸಂಘದ ಅಧ್ಯಕ್ಷರಾದ ಪಿ ಬಾಲು ರವರು ಮಾತನಾಡಿದರು. ನಂತರ ತಾಲೂಕು ಕಚೇರಿಗೆ ತೆರಳಿ ದಂಡಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಇದೇ ವೇಳೆ ತಾಲೂಕು ಕಾರ್ಯದರ್ಶಿಗಳಾದ ಎಸ್ ಮುಬಾರಕ್, ತಾಲೂಕು ಉಪಾಧ್ಯಕ್ಷರಾದ ಮಂಜುನಾಥ್, ತಾಲೂಕು ಗೌರವಾಧ್ಯಕ್ಷರಾದ ರಾಮೇಗೌಡರು, ಟೌನ್ ಉಪಾಧ್ಯಕ್ಷರಾದ ಸಾದಿಕ್ ಪಾಷಾ, ಟೌನ್ ಗೌರವಾಧ್ಯಕ್ಷರಾದ ಶಕೀಲ್, ತೆರಕನಾಂಬಿ ಘಟಕದ ಅಧ್ಯಕ್ಷರಾದ ಮಹಾದೇವು, ಟೌನ್ ಯುವ ಘಟಕದ ಎ ಅಬ್ದುಲ್ ಜಬ್ಬಾರ್, ಟೌನ್ ಸಂಚಾಲಕರಾದ ಮಿಮಿಕ್ರಿ ರಾಜು, ರವಿಕುಮಾರ್, ಮುಂಟಿಪುರ ಮಾದಯ್ಯ, ಚಿನ್ನಸ್ವಾಮಿ, ರಾಜೇಶ್, ಸಿದ್ದು, ದಾದಾಪೀರ್, ಮನೋಜ್ ಸೇರಿದಂತೆ ಪದಾಧಿಕಾರಿಗಳು ಹಾಜರಿದ್ದರು. ಆತ್ಮೀಯ ರಾಜ್ಯದ ಸಮಸ್ತ ನಾಗರಿಕ ಬಂಧುಗಳೇ, ದಿನದಿಂದ ದಿನಕ್ಕೆ ಅಗತ್ಯ ವಸ್ತುಗಳ ಪದಾರ್ಥಗಳ ಮೇಲಿರ್ತಕ್ಕಂಥ ಬೆಲೆನ ದಿನದಿಂದ ದಿನಕ್ಕೆ ಗಗನಚುಕ್ಕಿ ಏರ್ತಾ ಇದೆ. ಜನಸಾಮಾನ್ಯರು ಬದುಕುವುದು ಬಹಳ ಕಷ್ಟಕರವಾಗಿದೆ. ಸಂಪಾದನೆ ನೋಡಿದ್ರೆ ಆಮೆ ಹೋಗ್ತಾ ಇದೆ, ಖರ್ಚು ವೆಚ್ಚಗಳನ್ನು ಕುದುರೆ ಓಡ್ತಾ ಇದೆ. ನಾವು ಬದುಕುವುದಾದ್ರೂ ಹೇಗೆ? ನೀವು ಮಹಿಳೆಯರಿಗೆ ಉಚಿತ ಕೊಡೋ ನೆಪದಲ್ಲಿ ಹಲವಾರು ಯೋಜನೆ, ಗ್ಯಾರಂಟಿ ಯೋಜನೆ ತರುವ ನೆಪದಲ್ಲಿ ತೆರಿಗೆ ಮೇಲೆ ತೆರಿಗೆ ವಿಧಿಸುವ ಮೂಲಕ, ಅದರಿಂದ ಬೆಲೆ ಏರಿಸುವ ಮೂಲಕ ಜನಸಾಮಾನ್ಯರ ಜೇಬಿಗೆ ಕತ್ತರಿ ಹಾಕುತ್ತಿರುವುದು ಸರಿ ಇಲ್ಲ ಅಂತ ಈ ಸಮಯದ ಎಚ್ಚರಿಕೆಯನ್ನು ಕೊಡುವ ಮೂಲಕ ಈ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಪದೇ ಪದೇ ತೆರಿಗೆ ವಿಧಿಸ್ತಾ ಇದ್ರೆ, ಈ ಕಡೆ ಹಾಲಿನ ದರ ಏರಿಕೆ ಆಗ್ಬಿರ್ಬೋದು, ಈಗ ಡೀಸೆಲ್ ಬೆಲೆ, ಹಾಲಿಂದ ಹಿಡಿದು ಆಲ್ಕೋಹಾಲ್ ತನಕನೂ ಆಗಿದೆ. ಒಂದೊಂದು ಹುಟ್ಟಿರೋ ಮಗು ಮೇಲೆ 1 ಲಕ್ಷ ಸಾಲ ಆಗ್ತಾ ಇದೆ. ಇದು ದುರಂತನೇ ಸರಿ. ಇದೇ ರೀತಿ ಮಾಡ್ಕೊಂಡು ಹೋಗ್ತಾ ಇದ್ರೆ ಜನಸಾಮಾನ್ಯರು ತಿರುಗಿ ಬೀಳುವ ದಿನಗಳು ಅತಿ ಶೀಘ್ರದಲ್ಲಿ ಪಕ್ಕದಲ್ಲೇ ಇದೆ. ಹಾಗಾಗಿ ಎಚ್ಚೆತ್ತುಕೊಂಡು ಏನು ಹಾಲಿನ ದರ ಇದೆ, ಒಂದು ಲೆಕ್ಕದಲ್ಲಿ ರೈತರಿಗೆ ಒಳ್ಳೇದಾಗ್ತದೆ, ಇನ್ನೊಂದು ಲೆಕ್ಕದಲ್ಲಿ ಬಡ ಸಾಮಾನ್ಯರಿಗೆ, ಬಡವರಿಗೆ ಹಾಲು ತಗೊಳ್ಳೋಕೆ ಬಹಳ ತೊಂದರೆ ಆಗ್ತಾ ಇದೆ. ಅದರಿಂದ ಏನು ಬೆಲೆ ಏರಿಕೆಯನ್ನ ಮಾಡ್ತಾ ಇದ್ದೀರಿ, ಕೂಡಲೇ ಹಿಂಪಡೀರಿ, ಇಲ್ಲಾಂದ್ರೆ ಜನಸಾಮಾನ್ಯರು ಬೀದಿಗಿಳಿಬೇಕಾಗುತ್ತೆ ಅಂತ ಈ ಮೂಲಕ ಎಚ್ಚರಿಕೆ ಕೊಡುವ ಮೂಲಕ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ನಾನು ಒತ್ತಾಯಿಸ್ತಿದ್ದೇನೆ. ಜೈ ಕರ್ನಾಟಕ, ಜೈ ಭುವನೇಶ್ವರ್. ಬೇಕೇ ಬೇಕು. ನಾವು ನೋಡ್ತಾನೆ ಬರ್ತಾ ಇದ್ದೀವಿ, ಕುಡಿಯೋ ಹಾಲಿಂದ ಹಿಡಿದು ಆಲ್ಕೋಹಾಲ್ವರೆಗೂ ರೈಟು ತುಂಬ ಗಗನಕ್ಕೇರಿದೆ. ಅದು ಇಲ್ಲದೆ ಡೀಸೆಲ್ ಬೆಲೆ, ಬಸ್ ಚಾರ್ಜು ತುಂಬ ಬಡವರಿಗೆ ಅನ್ಯಾಯ ಆಗ್ತಿದೆ. ರೈತರಿಗೆ ಇನ್ನೂ ಇದ್ದಷ್ಟು ಕಷ್ಟ ಆಗ್ತಿದೆ. ದಯವಿಟ್ಟು ಬರೆ ಮೇಲೆ ಬರೆ ಹಾಕಬೇಡಿ. ಯಾಕಂದರೆ ನೀವು ಏನೇ ಬರೆ ಹಾಕಿದ್ರು ಬಲಿಪೋಷ ಆಗೋದು ಗಂಡಸ್ರೆ. ಯಾಕಂದರೆ ನಾವು ದುಡ್ಕೊಂಡು ಕೊಟ್ಟರೆ ತಾನೇ ಅವರು ತಗೊಬರ್ತಾರೆ. ಅದಕ್ಕೆ ದಯವಿಟ್ಟು ಇರೋದನ್ನ ಇದ್ದಂಗೆ ಮಾಡ್ಕೊಳ್ಳಿ, ಕೇಳ್ಕೊತೀನಿ. ದಯವಿಟ್ಟು ಕರ್ನಾಟಕ ಕಾವಲು ಪಡೆ ವತಿಯಿಂದ ಹದಿನಾಲ್ಕು ವರ್ಷ ಸಂಕಟಕ್ಕೆ ಬಂದು ನಾವು ಲೆಕ್ಕ ಕೊಟ್ಟಿಲ್ಲ, ಓಟ ಮಾಡ್ಬಿಟ್ಟು ಆಮೇಲೆ ಕೊಟ್ಟರೆ ಮಾಡ್ಕೊಳ್ಳಿ ಅಂತಾರೆ ಪೊಲೀಸ್ ಇಲಾಖೆ. ಮಾಡ್ಕೊಳ್ಳಿ ಆಮೇಲೆ ಹಾಕಿದಿಲ್ಲ. ಕೊಡಿ, ಬೇರೆ ಥರದಲ್ಲಿ ಕೊಡಿ. ಹಾಲು, ಕುಡಿಯೋ ನೀರು, ಈ ಸಮಸ್ಯೆಗಳನ್ನು ಬಗೆಹರಿಸಬೇಕು. ನೀವು ಬೇರೆ ಬೇರೆ ಇಲ್ಲದೆ ನೀವು ಸರ್ಕಾರ ನಡೆಸಿ ಬೇರೆ ಬಡವರಿಗೆ ಏನು ಮಾಡಬೇಕು, ಬಡವರಿಗೆ ಏನೇನು ಒದಿಸ್ಕೊಡಿ ದಯವಿಟ್ಟು. ಇದರಿಂದ ನೀವು ಮಾಡಿ ಜನಗಳ ಮೇಲೆ ನೀವು ಭಾಳ ಕೆಟ್ಟ ದಯವಿ ಮಾತ್ರ ಎಚ್ಚೆತ್ಕೊಂಡು ಹಾಲಿನ ದರ ಈಗ ಡೀಸೆಲ್ 4 ರೂಪಾಯಿ ಇರ್ತಾರೆ. ಒಂದು ಟಿಕೆಟ್ಗೆ 70 ರೂಪಾಯಿ ಇದ್ದರೆ 10 ರೂಪಾಯಿ ತಿರ್ತೀರಿ. 4 ರೂಪಾಯಿ ಡೀಸೆಲ್ಗೆ ಹಾಕಿದ್ರೆ 10 ರೂಪಾಯಿ ಒಂದು ತಿಂಗಳಿಗೆ ಎಷ್ಟಾಯಿತು? ಇದೆಲ್ಲ ನೀವು ಗಮನ ಇಟ್ಟು ಹರಿಸಬೇಕು ಅಂತ ಕೇಳ್ತಾ ಇದ್ದಾರೆ. ರೈಟನ್ನು ಹೆಚ್ಚಲ್ಲ. ಜನಗಳಿನ ಜನಗಳು ಏನಿದ್ದಾರೆ, ಏನು ಸಂಕಟದಲ್ಲಿದ್ದಾರೆ ಅದನ್ನು ನೋಡಿ ನೀವು ರೈಟನ್ನು ಹೆಚ್ಚಿಸುವ ಬೇಡ ಅನ್ನಲ್ಲ. ನೀವು ಬೇಕು, ನಾವು ಬೇಕು. ಆದ್ದರಿಂದ ನೀವು ದಯವಿಟ್ಟು ಈ ಸರ್ಕಾರದಿಂದ ಹೆಚ್ಚುವಂಥ ರೈಟ್ ಬೆಲೆ ಮಾಡೋದನ್ನ ನೋಡಿ ಮಾಡಿ ಅಂತ ಕೇಳ್ಕೊತಾ ಇದ್ದೀವಿ. ಇದೇ ನಮ್ಮ ಕನ್ನಡ ಕಾವಲುಪಡೆಯಿಂದ ಸಾರ್ವಜನಿಕರಲ್ಲಿ ಇವತ್ತಿನ ದಿನಮಾನಗಳಲ್ಲಿ
ದಿನಸಿ ಮೇಲೆ ಬೆಲೆ, ಹಾಲಿನ ಮೇಲೆ ಬೆಲೆ ಏರಿಕೆ, ಪೆಟ್ರೋಲ್ ದರ ಏರಿಕೆ, ಇನ್ನಿತರ ಎಲ್ಲ ವಸ್ತುಗಳ ದಿನಬಳಕೆ ವಸ್ತುಗಳ ಮೇಲೆ ಬೆಲೆ ಏರಿಕೆಯನ್ನು ಮಾಡ್ತಾ ಇದ್ದಾರೆ. ಇದು ಖಂಡಿತ ಅಕ್ಷಮ್ಯ ಅಪರಾಧ ಅಂತ ನಾನಾದರೂ ಭಾವಿಸ್ತೇನೆ. ದಯಮಾಡಿ ರಾಜ್ಯ ಸರ್ಕಾರ ಗ್ಯಾರಂಟಿಗಳನ್ನು ನಿಲ್ಲಿಸಿ ಜನಸಾಮಾನ್ಯರು ಉಸಿರಾಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿಕೊಡಿ. ಜನಸಾಮಾನ್ಯರಿಗೆ ಉಸಿರಾಡೋದಕ್ಕೂ ಭಾರಿ ತೊಂದರೆ ಆಗಿದೆ. ಅಷ್ಟು ಕಷ್ಟದಲ್ಲಿ ಜೀವನ ನಡೆಸ್ತಾ ಇದ್ದಾರೆ. ಪ್ರತಿಯೊಂದು ವಸ್ತುಗಳ ಮೇಲೆ, ದಿನನಿತ್ಯ ಬಳಕೆ ವಸ್ತುಗಳ ಮೇಲೆ ಬೆಲೆ ಏರಿಕೆಯನ್ನು ಏರಿಸಿ ಸಾರ್ವಜನಿಕರಿಗೆ ತುಂಬ ತೊಂದರೆ ಕೊಡ್ತಾ ಇದ್ದಾರೆ. ಗ್ಯಾರಂಟಿಯ ನೆಪದಲ್ಲಿ ಇದು ಗ್ಯಾರಂಟಿ ಎಲ್ಲ ಏರಿಸಿ ಗ್ಯಾರಂಟಿಗೆ ಈ ಬೆಲೆಯನ್ನು ಅಲ್ಲಿಗೆ ತರಲಾಗ್ತಾ ಇದೆ. ಅದರಿಂದ ಗ್ಯಾರಂಟಿ ನಿಲ್ಲಿಸಿ ಜನಸಾಮಾನ್ಯರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಈ ಕ್ರಮದಲ್ಲಿ, ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಹೇಳ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಪರಿಸರ ಸಂರಕ್ಷಣಾ ಸಂಘದ ತಾಲೂಕು ಅಧ್ಯಕ್ಷರಾಗಿದ್ದ ಶ್ರೀ ಬಾಲುಸಾರ್ ಅವರು ಈ ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕು ಈ ಸಂದರ್ಭದಲ್ಲಿ ಕೇಳಿಕೊಡ್ತೇನೆ. ಬಂಧುಗಳೇ ಹಾಗೂ ರೈತ ಸಂಘದವರೇ, ಈ ದಿನ ಕರ್ನಾಟಕ ಸಿರಿನಾಡು ವನ್ಯಜೀವಿ ಪರಿಸರ ಸಂಘದಿಂದ ನಮಗೆಲ್ಲ ಕಳಿಸಿದ್ದಾರೆ. ನಿಮ್ಮ ಕಾವಲು ಕಡೆ ಇವತ್ತು ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಜನಗಳ ಪರವಾಗಿ ಈ ಹಾಲಿಂದರೆ ಯಾವುದೇ ಆಗಲಿ ಹಾಲಿಂದರೆ ಏರಿಸಿದ್ದಾರೆ, ಅಕ್ಕಿ ರೇಟು, ಎಣ್ಣೆದು ಪ್ರತಿಯೊಂದು ಏರಿಸಿದ್ದಾರೆ. ಆ ಯಾವ ಬೆಲೆ ಕೇಳಿ ನಮ್ಮ ಸರ್ಕಾರಿ ನೌಕರು ಕೂಡ ಅಷ್ಟೇ ಸಂಬಳಗಳು ಸರಿಯಾಗಿ ಆಗ್ತಾ ಇಲ್ಲ, ಹಿಂದೂರಿ ನೌಕರಿಗೆ ಯಾವುದೂ ಆಗ್ತಾ ಇಲ್ಲ. ಪರಿಸರಡಿ ನಮ್ಮ ಜನಗಳಿರಲಿ, ಪ್ರಾಣಿಗಳ ಬಗ್ಗೆಯೂ ಸಹ ಇವರು ಈಗ ರೈಲ್ವೆ ಬ್ರಿಡ್ಜ್ ಮಾಡಬೇಕು ಅಂತ ಇದು ಮಾಡಿದ್ದಾರೆ. ರೈಲ್ವೆ ಬ್ರಿಡ್ಜ್ಗೂ ಸಹ ನಾವು ಮತ್ತು ಕಾವಲುಪಡೆ ಸಂಘ, ಕುರುಬೆಟ್ಟ ತಾಲೂಕು ಸಂಘಗಳು ಸೇರಿ ನಾವು ಅದಕ್ಕೆ ಕೃಷಿ ಹಾಕ್ತೀವಿ. ಅದನ್ನು ಕುರುಬೆಟ್ಟ ಮಾದೇವ್ ಗಣೇಶ್ ಪ್ರಸಾದ್ ಅವರು ಅದನ್ನು ಯಾವುದೇ ಕಾರಣಕ್ಕೂ ಇದನ್ನು ಕಟ್ಟಕ್ಕೆ ಬಿಡಬಾರ್ದು ಅಂತ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಈಗ ಕುರುಬೆಟ್ಟೆ ನಾಗರಿಕರ ಪರವಾಗಿ ಅಬ್ದುಲ್ ಮಾಲೀಕರವರು ಈ ಕಾವಲುಪಡೆ ಸಂಘದಿಂದ ಹಮ್ಮಿಕೊಂಡಿದ್ದಾರೆ. ಭಾಳ ಸಂತೋಷ. ಇದೇ ಥರ ಎಲ್ಲ ಸಂಘಟನೆಗಳು ಒಂದಾಗಿ ನಾವು ಹೋರಾಟ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂತ ಅಬ್ದುಲ್ ಮಾಲೀಕರವರು ಹಾಗೂ ಎಲ್ಲ ದಿನಬಳಕೆ ವಸ್ತುವಿನ ಹಾಲಿನ ದರವನ್ನು ಏರಿಸುವ ರಾಜ್ಯ ಸರ್ಕಾರಕ್ಕೆ